ಯಾರಿನಿ ಮೋಹಿನಿ. ಒಂದು ಜೋಡಿಗೆ ಮಾಂಗಲ್ಯ ದಾನ ಮಾಡಬೇಕು ಅಂತ ಪುರೋಹಿತರು ಹೇಳಿದ್ರು. ಆ ಜೋಡಿ ಯಾವ್ದು ಅಂತ ಹೇಳೋ ಸಮಯ ಈಗ ಬಂದಿದೆ. ನಾವು ಬರಕ್ ಹೇಳಿದ್ವಲ್ಲ ಜೋಡಿ, ಅವ್ರಿನ್ನೂ ಬಂದೇ ಇಲ್ಲ. ಆ ಜೋಡಿ ಬೇರೆ ಯಾರು ಅಲ್ಲ, ನಮ್ ನೀಲ್ಕಂಠನ ಮಗಳು ಮಾಯಾ ಮತ್ತೆ ನನ್ನ ಮಗ ಮುತ್ತು. ನೀವು ನೋಡಿದ್ರೆ ಹೇಗಂದ್ರಾಗೆ ಮದ್ವೆ ಮಾಡ್ತಾ ಇದ್ದೀರಾ? ನಾನು ಇದು ನಿಮ್ಮಿಂದ ಯಾವತ್ತೂ ನಿರೀಕ್ಷೆ ಮಾಡಿರ್ಲಿಲ್ಲ ಚಿಕ್ಕಮ್ಮ. ಅದು ಹೇಗೆ ಮದ್ವೆ ನಡೆಯೋದಿಲ್ಲ ಅಂತ ನಾನು ನೋಡ್ತೀನಿ. ನೀನ್ ನೀಲಾಂಬರಿನ ಎದುರು ಹಾಕುತ್ತಾನ ಮತ್ತು ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂ. ಅಣ್ಣ ರೆಡಿನಾ? ಶರ್ಮಿಳಾ, ಹೇಗೆ ಕಾಣಿಸ್ತಿದ್ದೀನಿ? ಹಾ ಅಣ್ಣ, ಚೆನ್ನಾಗಿ ಕಾಣಿಸ್ತಿದ್ಯಾ. ಆದರೆ ನಿನ್ನ ಮುಖದಲ್ಲಿ ಒಂದೇ ಒಂದು ಮಿಸ್ಸಿಂಗ್. ಏನದು? ನಿನ್ನ ಮುಖದಲ್ಲಿ ಯಾವಾಗಲೂ ಒಂದು ನಗು ಇರ್ತಿತ್ತು. ಆ ನಗು ಆಗಲಿ ಸಂತೋಷ ಆಗಲಿ ಕಾಣಿಸ್ತಿಲ್ಲ ಅಣ್ಣ. ಹಲೋ, ಯಾರು? ನಾನು ರಾಜ ಮಾತಾಡ್ತಾ ಇರೋದು. ರಾಜನಾ? ಹೌದು, ನಾನೇ. ಮಾಯಾ ಅವರಿಗೆ ಫೋನ್ ಕೊಡ್ತೀರಾ? ಹಾಂ ಸರಿ, 1 ನಿಮಿಷ ಕೊಡ್ತೀನಿ. ಮಾಯಾ, ಮಾವ, ನಿನ್ ಫ್ರೆಂಡ್ ರಾಜ ಕಾಲ್ ಮಾಡಿದ್ದಾನೆ. ಮಾಯಾ, ನಿನ್ಗೆ ಫೋನು. ಯಾರೋ ನಿನ್ ಕಾಲೇಜ್ ಮೇಟ್ ರಾಜ ಅಂತೆ, ಏನೇನೋ ಹೇಳ್ತಾ ಇದ್ರು. ಏನು ಹೇಳಿದ್ರು ಮಾವ? ನಿನ್ ಫೋನ್ ಸ್ವಿಚ್ ಆಫ್ ಆಗಿತ್ತಂತೆ, ನಾಟ್ ರೀಚಬಲ್ ಬರ್ತಿತ್ತು ಅಂತ ನನಗೆ ಕಾಲ್ ಮಾಡಿದ್ದಾರೆ. ಏನೋ ಹೇಳಿದ್ರು ಅಂತ ಹೇಳಿದ್ರಲ್ಲ, ಏನದು? ಅದೇನೋ ಸರಿಯಾಗಿ ಕೇಳಿಸ್ಲಿಲ್ಲ, ನೀನೇ ಮಾತಾಡು ತಗೋ. ಸರಿ ಮಾವ. ಮಾತಾಡ್ತೀನಿ. ಮಾತಾಡು. ಹಲೋ. ಹಲೋ ಮಾಯಾ, ಒಂದನ್ನು ಇನ್ನೊಂದಾಗಿ ಬದಲಾಯಿಸೋ ಶಕ್ತಿ ನಮಗೆ ತುಂಬ ಇದೆ. ನಮಗೆ ಸ್ವಲ್ಪ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀರಾ? ಗಂಡು ಹೆಣ್ಣಾಗೋದನ್ನು ನೋಡಿದ್ದೀನಿ, ಹುಳ ಚಿಟ್ಟೆ ಆಗೋದನ್ನು ನೋಡಿದ್ದೀನಿ. ಆದರೆ ನಿಶ್ಚಿತಾರ್ಥನ ಮದುವೆ ಆಗಿ ಕನ್ವರ್ಟ್ ಮಾಡೋದ್ರಲ್ಲಿ ಶಭಾಷ್ ಮಾಯಾ, ಮೆಚ್ಚಿದೆ ನಿಮ್ಮ ಶಕ್ತಿನ. ಇಂಥ ಮನೆ ಹಾಳ ಐಡಿಯಾ ಹೇಗೆ ಬರುತ್ತೆ ನಿಮಗೆ? ಸಿಟಿಲಿ ಏನಾದರೂ ಕೋರ್ಸ್ ಮಾಡಿದ್ರಾ? ಅಡ್ರೆಸ್ ಇದ್ರೆ ಕೊಡಿ, ನಾವು ಹೋಗ್ತೀವಿ. ನೀನು ಅಷ್ಟೊಂದು ಬುದ್ಧಿ ಉಪಯೋಗಿಸಿ ಮದುವೆ ಆಗಕ್ಕೆ ನೋಡಿದ್ಯಾ ಅಂದ್ರೆ ಒಂದೇ ಒಂದು ಸಣ್ಣ ಕಾಲ್ ನಾನು ಮುತ್ತುಗ್ ಮಾಡಕ್ಕಾಗಲ್ಲ ಅನ್ಕೊಂಡ? ಏಯ್,
ಸಾಕೋ ಬಾಯ್ ಮುಚ್ಚು. ನೀನ್ ಇಷ್ಟೆಲ್ಲ ಮಾತಾಡ್ತಿದ್ಯಾ, ನಿನಗೆ ಒಂದೊಂದು ಇನ್ಫಾರ್ಮೇಶನ್ ಗೊತ್ತಿದೆ ಅಂದ್ಮೇಲೆ ನೀನ್ ಇಲ್ಲೆಲ್ಲೋ ಅಕ್ಕಪಕ್ಕದಲ್ಲಿದ್ದು ನನ್ನ ಆಟ ಆಡಿಸ್ತಿದ್ಯಾ ಅನ್ಸ್ತಿದೆ. ಅಯ್ಯೋ ಅಯ್ಯೋ ಮಾಯನ್ ಗೊತ್ತಾಗ್ಬಿಡ್ತು. ಅಯ್ಯೋ ಏನ್ ಮಾಡೋದು ಭಯ ಆಗ್ತಿದ್ದಿಲ್ಲ. ಮಮ್ಮಿ ಮಮ್ಮಿ ಮಮ್ಮಿ. ಹೇ ಮಾಯಾ, ನಾನು ಪಕ್ಕದಲ್ಲಿದ್ದೀನ ದೂರದಲ್ಲಿದ್ದೀನ ಅನ್ನೋದು ಮುಖ್ಯ ಅಲ್ಲ, ನಿನ್ನ ವಿಷಯ ಮುತ್ತು ಗೊತ್ತಾಯ್ತಾ ಇಲ್ವಾ ಅನ್ನೋದೇ ಮುಖ್ಯ. ಈ ಸಿಮ್ ಆಫ್ ಮಾಡೋದು, ಕಾಲ್ ಡೈವರ್ಟ್ ಮಾಡೋದು, ಸ್ವಿಚ್ ಆಫ್ ಮಾಡೋದಲ್ಲ ನನ್ನ ಹತ್ರ ಇಟ್ಕೋಬೇಡ ಮಾಯಾ. ಹುಷಾರ್. ಏಯ್, ನೀನ್ ಕೇಳಿದಿಂದ ನಾನು ಕೊಟ್ಟಿದ್ದೀನಿ ಅಂದ್ಮೇಲೆ ಈ ಮದ್ವೆನ ನಿಲ್ಸಕ್ ಯಾಕೋ ಟ್ರೈ ಮಾಡ್ತಿದ್ಯಾ? ಏನೋ ಬೇಕು ನಿನಗೆ? ನೀನ್ ಕೇಳಿದೆಲ್ಲ ಕೊಟ್ಟಿದ್ದೀನಿ ಅಂದ್ಮೇಲೆ ಈ ಮದ್ವೆನ ಯಾಕೋ ತರಿತಿದ್ಯಾ? ಅದನ್ನೇ ಟ್ರೇಡ್ ಸೀಕ್ರೆಟ್ ಅಂತಾರೆ. ಅದನ್ನ ಹೇಳ್ಬಿಟ್ರೆ ಹೇಗೆ ಡಾರ್ಲಿಂಗ್? ಮಾಯಾ, ಒಂದ್ ಸಣ್ಣ ಕೆಲಸ, ನೀನು ಮದುವೆ ಆಗ್ಬೇಕಂತಿದ್ಯಲ್ಲ, ಅದು ನಿಲ್ಸ್ಬಿಡು. ಸಿಂಪಲ್, ಪ್ರಾಬ್ಲಮ್ ಸಾಲ್ವ್. ಏಯ್, ಅದೆಲ್ಲ ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಈ ಮದ್ವೆನ ನಿಲ್ಸೋಕಾಗದೇ ಇಲ್ಲ. ನಾನು ಇಷ್ಟು ದಿನ ಕಷ್ಟಪಟ್ಟು ಕಟ್ಟಿರೋ ಸೌದನ ನೀನ್ ಒಂದೇ ಏಟಿಗೆ ಉರುಳಿಸ್ಬೇಕು ಅನ್ಕೊಂಡಿದ್ಯಾ? ಹೇ, ನಿನಗೆ ಏನ್ ಬೇಕು ಮಾಡ್ಕೊಳ್ಳೋ, ಆದ್ರೆ ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಲಲ್ಲ. ನನ್ ಮದ್ವೆ ನಡ್ದೇ ನಡೆಯುತ್ತೆ. ನಿನಗೆ ಚಿಂತೆ ಕೊಡಬೇಕು ಅಂತಾನೆ ಒಂದು ಮುಖ್ಯವಾದ ಕೆಲಸನ ಮುಗಿಸಿದೀನಿ ಮಾಯಾ. ಅದೇನಾದ್ರೂ ಗೊತ್ತಾಗ್ಬೇಕು ಮಾಯಾ. ಲವ್ ಟಬ್ ಅಂತ ಹೊಡಿತಿದ್ಯಲ್ಲ ನೀನು ಹೃದಯ, ಹಾಗೇ ನಿಂತೋಗುತ್ತೆ. ನೀನು ಸ್ವರ್ಗ ಸೇರ್ಬೇಕಾ ನರಕ ಸೇರ್ಬೇಕಾ ಅಂತ ಈಗಲೇ ಚೀಟಿಯಾಗಿ ಡಿಸೈಡ್ ಮಾಡ್ಬಿಡು, ಆಮೇಲೆ ನನಗೆ ಕೇಳ್ಬೇಡ. ಓಕೆ? ಏನ್ ಮಾಡಿದೆ ಅಂತ ಸರಿಯಾಗಿ ಹೇಳು. ವೈಟ್ ಬೇಬಿ, ವೈಟ್ ಬೇಬಿ. ನಿನ್ನ ಮದುವೆ ನಿಲ್ಸಕ್ಕಿರೋ ಒಂದೇ ಒಂದು ಆಧಾರನ ನಿನ್ನ ಮೊಬೈಲಿಗೆ ಕಳಿಸಿದ್ದೀನಿ. ಪ್ಲೀಸ್ ವಾಚ್. ಮಾಯಾ, ಒಬ್ಳೆ ಖುಷಿಯಾಗಿ ನೆಮ್ಮದಿಯಾಗಿ ನೋಡಬೇಕು. ನಿನ್ನ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ ಮಾಯಾ. ಇದು ನಿನಗೆ ಪ್ರಿವ್ಯೂ ಶೋ. ಅದನ್ನೇನಾದ್ರೂ ಬೇರೆಯವ್ರು ನೋಡಿದ್ರೆ ನಿನ್ನ ಕತೆ ಫಿನಿಶ್. ಸಿಂಪಲ್. ಒಂದು ಕೆಲಸ ಮಾಡು, ನೀನು ಮೊಬೈಲ್ ಆನ್ ಮಾಡು, ಅದಕ್ಕೊಂದು ವಿಡಿಯೋ ಬಂದಿರುತ್ತೆ, ಅದನ್ನ ನೋಡ್ಬಿಟ್ಟು ಬಾತ್ರೂಮ್ ಹೋಗಿ ಗಳಗಳ ಅಂತ ಹತ್ಬಿಡು. ಆಮೇಲೆ ಕೆಳಗೆ ಹೋಗಿ ಎಲ್ಲರ ಹತ್ರ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಅದು ಬಿಟ್ಟು ಬೇರೆ ಏನಾದರೂ ತಲೆ ಓಡಿಸೋ ಕೆಲಸ ಮಾಡಿದೆ ಅಂದರೆ ವೆರಿ ಸಿಂಪಲ್, ಮುತ್ತು ಮೊಬೈಲ್ಗೆ ಈ ವಿಡಿಯೋ ಬರುತ್ತೆ. ಇನ್ನು ಸ್ವಲ್ಪ ಕಾಸು ಖರ್ಚು ಮಾಡಿ ಯೂಟ್ಯೂಬ್ಗೂ ಅಪ್ಲೋಡ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವಾಟ್ ಯು ಸೇ ಮಾಯಾ? ಈ ವಿಡಿಯೋ ಹೋಗಿದ ನೆಕ್ಸ್ಟ್ ಮಿನಿಟು ಮುತ್ತು ಈ ಮದುವೆ ನಿಲ್ಲಿಸ್ತಾನೆ. ವೆರಿ ಸಿಂಪಲ್, ಫಿನಿಶ್. ದಾರಿ ಯಾವುದಾದ್ರೇನು, ನನಗೆ ಮದುವೆ ನಿಲ್ಲಬೇಕು. ನೀನು ನಿಲ್ಸಿದ್ರೇನು, ಮುತ್ತು ನಿಲ್ಸಿದ್ರೇನು? ನನಗೆ ಮದುವೆ ನಿಲ್ಲಬೇಕು, ಮದುವೆ ನಿಲ್ಲಬೇಕು, ಮದುವೆ ನಿಲ್ಲಬೇಕು ಅಷ್ಟೇ. ನನಗೆ ಮಾತಾಡಿ ಮಾತಾಡಿ ಕಿವಿ ಬಿಸಿ ಆಗ್ತಿದೆ. ಮೊದಲು ವಿಡಿಯೋ ನೋಡಿ, ಆಮೇಲೆ ಕಾಲ್ ಮಾಡು. ಸಿಂಪಲ್. ಹಲೋ ಹಲೋ. ನನ್ನನ್ನೇ ಎದುರಾಕೋತೀಯ. ಇನ್ನು ಮೇಲಿದೆ ಮಾಯಾ ನಿನಗಬ್ಬ, ಮಾರಿ ಹಬ್ಬ. ಲೈ, ಮನೇಲಿ ಯಾರು ಇಲ್ಲ, ಕೆಲಸ ಮುಗಿಸ್ಕೊಂಡು ತೋಟ ಬರ್ಬೇಕು. ತಿಳಿತಾ? ನಡೀರಿ. ಲೈ, ಎತ್ಲಾ ಗಾಡಿಯ. ವಾ, ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲ ಫೈಲ್ ಹುಡ್ಕೋದು. ಅಣ್ಣ ಹೇಳಿದ್ದಾರೆ, ಏನೇ ಆಗಲಿ ಹುಡುಕ್ಲೇಬೇಕು.
ಅಷ್ಟೊಂದು ಕಷ್ಟಪಟ್ಟು ಮಾಡಿದ್ದೆಲ್ಲ ಎಲ್ಲ ಮುಗ್ದೋಯ್ತು. ಫಿನಿಶ್, ಎಲ್ಲ ಫಿನಿಶ್ ಆಗೋಯ್ತು. ಕಷ್ಟಪಟ್ಟು ಮಾಡಿದ್ದೆ ಮುಗ್ದೋಯ್ತು. ನಾನೇನ್ ಮಾಡ್ಲಿ? ನನ್ನ ಹತ್ರನೇ ಡಬಲ್ ಗೇಮ್ ಆಡ್ಬಿಟ್ರು. ಈಗೇನಾದ್ರೂ ಈ ವಿಷಯ ಮಾವಂಗ್ ಗೊತ್ತಾದ್ರೆ ಈ ಮದುವೆ ನಡೆಯಲ್ಲ. ಈ ಮದುವೆ ಖಂಡಿತ ನಡೆಯಲ್ಲ. ಈ ಮದುವೆ ನಡೆಯಲ್ಲ. ಈ ಮದುವೆ ಖಂಡಿತ ನಡೆಯಲ್ಲ. ಆಮೇಲೆ ನಾನು ಅನ್ಕೊಂಡಿದ್ದು ಏನೂ ಆಗಲ್ಲ. ನಾನು ಅನ್ಕೊಂಡಿದ್ದು ಏನೂ ಆಗಲ್ಲ. ಗೋಪಿ ಇದೆಲ್ಲ ಬೇಕಂತ ಮಾಡಿದಾನೆ, ಬೇಕಂತಾನೆ ಮಾಡಿದಾನೆ. ಅವನಿಗೆ ಈ ಮದುವೆ ನಿಂತೋದ್ರೆ ಖುಷಿ ಅನ್ಸುತ್ತೆ. ಈ ಮದುವೆ ನಿಂತೋದ್ರೆ ಖುಷಿ ಅನ್ಸುತ್ತೆ. ಈ ಮಾಯಾ ನಿನ್ ಜನ್ಮಕ್ಕಿಷ್ಟು ಬೇಕಿತ್ತ? ಆಯ್ತಲ್ಲ, ಮುಖಕ್ಕೆ ಮಂಗಳಾರತಿ. ಈಗ ಮನೆಯವರೆಲ್ಲ ಒಬ್ಬೊಬ್ರಾಗೆ ಬಂದು ನಿನ್ಗಾಗ್ಲೇ ಮದುವೆ ಆಗಿದೆಯಲ್ಲ ಅಂತ ಮುಖಕ್ಕೆ ಹೋಗಿದ್ದಾರೆ. ಮುಗ್ದು ಮನೆಯಿಂದ ಆಚೆ ಬಿಸಾಕ್ತಾರೆ. ಬೇಕಿತ್ತ ನಿಂಗಿದೆಲ್ಲ? ಈಗ ಸಂತೋಷನಾ? ಹಲೋ ಅಣ್ಣ, ಹುಡುಕೋದ್ರೇನಾ? ಹುಡುಕ್ತಾ ಇದೀವಿ ಅಣ್ಣ. ಏಯ್, ಅಲ್ಲಿ ಬೇರೆ ಯಾವುದು ಮುಟ್ಬೇಡಿ. ನಮಗ್ ಬೇಕಾಗಿರೋದನ್ನ ಮಾತ್ರ ತಗೊಬನ್ನಿ, ತಿಳಿತಾ? ಸರಿ ಅಣ್ಣ. ಅಲ್ಲಿ ಯಾರ ಕೈಗೂ ಸಿಕ್ಕಾಕೊಂಬೇಡಿ. ಸರಿ ಅಣ್ಣ. ಈ ಊರಿಗೆ ನಾನೇ ರಾಜ, ನಾನೇ ಮಂತ್ರಿ. ಆ ಮುತ್ತುನ ನನ್ನ ಸೇವಕನನ್ನ ಮಾಡ್ಕೋತೀನಿ. ಆ ನೀಲಾಂಬರಿನ ನನ್ನ ಮನೆ ಕೆಲ್ಸದವಳಂಗ್ ಮಾಡ್ಕೋತೀನಿ. ಆಸ್ತಿ ಪತ್ರ ನನ್ನ ಕೈಲಿ ಸಿಗ್ಲಿ, ಎಲ್ಲಾರ್ನು ಬುಗ್ರಿ ಆಡಂಗ್ ಆಡಿಸ್ತಾ ಇರ್ತೀನಿ. ಅಯ್ಯೋ, ಇದೇನಿದು? ಬಾಗ್ಲು ತೆಗ್ದಿದೆಯಲ್ಲ. ಮನೆ ಬೀಗ ನನ್ನ ಹತ್ರ ಇದೆ. ಯಾರು ಬಂದಿರ್ಬೋದು? ಸಿಕ್ತೇನೋ? ಸಿಕ್ತು ಮಗ, ಇದೇ ಫೈಲು. ಏಯ್ ಮಗ, ಇದೇ ಕಣ ಫೈಲು. ಇದೇ ಮಗ ಬೋರ್ಡು.
ಮಗ ಒಂದೇ ಒಂದು ತಗೊಳ್ಳೋಣ, ಲೈಫ್ ಸೆಟ್ಲ್ ಆಗುತ್ತೆ. ಕೊಲ್ಲಿ ಹೋಗೋಣ ಬಾರೋ. ಎಲ್ಲ ಫೈಲು ಈ ಜನದಲ್ಲೇ ನಿನ್ನ ಮುತ್ತು ಮಾವನ್ ಮದ್ವೆ ನಡೆಯಲ್ಲ ಕಣೆ. ಅದ್ ನಿನ್ನ ಹಣೆ ಬರ್ದಲ್ಲೇ ಬರ್ದಿಲ್ಲ. ನಾನು ಹಿಂಗ್ ಮಾಡ್ಬಿಡ್ತೀನಿ ಹಂಗ್ ಮಾಡ್ಬಿಡ್ತೀನಿ ಅಂತ ದೊಡ್ಡ ಜಂಪ್ ಹಾಕೋತ್ಕೋತಿದ್ಯಲ್ಲೇ. ಹೀಗೇನಾಯ್ತು? ಮುಂದೆ ನಾನು ಈ ಮನೆಗೆ ಬಂದ್ಮೇಲೆ ನಾನೇ ಸಾಮ್ರಾಜ್ಯ ಕೊಡ್ತಿ, ಮುತ್ತು ಮಾವನ್ ಮಹಾರಾಣಿ ನಾನು ಅಂತ ಹೇಳ್ದೆ. ಹೀಗೇನೆ ಆಯ್ತು. ಏನಾಯ್ತು? ಸೋತದೆ ಅಲ್ವಾ? ಸೋತದೆ ತಾನೆ? ಹೇ ಮಾಯಾ, ನಿನ್ ಕೈಲಿ ಏನು ಆಗಲ್ವೇ? ನಿನ್ನಿಂದ ಏನು ಆಗಲ್ಲ. ನಿನ್ ಜೀವನ ಇಷ್ಟೇ, ನಿನ್ ಜೀವನ ಇಷ್ಟೇ. ಥು. ನಾನೀಗ ಈ ಮದ್ವೆ ನಿಲ್ಲಿಸ್ಲಿಲ್ಲ ಅಂದ್ರೆ ನನ್ ಮದ್ವೆ ವಿಚಾರ ಎಲ್ರಿಗೂ ಗೊತ್ತಾಗುತ್ತೆ. ಆಮೇಲೆ ಮಾಯಾ, ಯಾವ ಮದ್ವೆ ವಿಚಾರ? ಏನ್ ಮಾತಾಡ್ತಿದ್ಯಾ? ಏನಿಲ್ಲ ಅದ್ಗೆ. ಹುಷಾರಾಗಿದ್ಯಾ ತಾನೇ? ಅದ್ಗೆ ನಾನ್ ಚೆನ್ನಾಗಿದ್ದೀನಿ. ಬಂದಿದ್ ವಿಚಾರ ಅಲ್ಲಿ ಮುಹೂರ್ತ ಮೀರೋಗ್ತಿದೆ. ನೀನ್ ಇಷ್ಟೊಂದು ಲೇಟ್ ಮಾಡ್ತಿದ್ಯಲ್ಲ, ಬೇಗ ಬಾ. ನೀವ್ ಹೋಗಿರಿ ಅದ್ಗೆ, ನಾನು ಹಿಂದೆನೆ ಬರ್ತೀನಿ. ಸರಿ, ಬೇಗ ಬಂದ್ಬಿಡು. ಬೇಗ ರಿಸೀವ್ ಮಾಡಿಪ್ಪ, ಫೋನ್ ರಿಸೀವ್ ಮಾಡಿ. ಅವ್ರು ಹೆಂಗಾದ್ರೂ ಸಾಯ್ಲಿ, ನನ್ನ ಫೋನ್ ರಿಸೀವ್ ಮಾಡಿಪ್ಪ. ಇಲ್ಲಿ ನನ್ನ ಪ್ರಾಣನೇ ಹೋಗ್ತದೆ, ಜೀವನನೇ ಹಾಳಾಗಿ ಹೋಗ್ತದೆ. ಫೋನ್ ರಿಸೀವ್ ಮಾಡಿಪ್ಪ. ಹೇಳು ಮಾಯಾ. ಅಪ್ಪ, ಈಗಲೇ ದೇವಸ್ಥಾನಕ್ಕೆ ಬಂದು ಬಸವರಾಜ್ ಮಾವ ನೇಣು ಹಾಕೊಳಕ್ ಹೋಗಿದ್ರು ಅಂತ ಹೇಳ್ಬಿಡಿ ಅಪ್ಪ. ಅಲ್ಲಮ್ಮ, ಆಗ ನಾನು ಹೇಳಿದ್ದಕ್ಕೆ ನೀನೇ ಬೇಡ ಅಂತ ಹೇಳಿದೆ. ಹೌದಪ್ಪ, ನಾನೇ ಹೇಳ್ಬೇಡಿ ಅಂತ ಹೇಳಿದ್ದೆ. ಆದ್ರೆ ಈಗ ನಾನೇ ಹೇಳ್ತಾ ಇದೀನಲ್ಲ, ದಯವಿಟ್ಟು ಬಂದು ಎಲ್ಲರಿಗೂ ಹೇಳಿ. ಅಲ್ಲಮ್ಮ, ಈಗ ಹೋಗಿ ಈ ವಿಷಯ ಹೇಳಿದ್ರೆ ನಿನ್ನ ಮದುವೆ ಅರ್ಧಕ್ಕೆ ನಿಂತೋಗುತ್ತಲ್ಲ. ನಿಮ್ ಕ್ವೆಶ್ಚನ್ಸ್ಗೆಲ್ಲ ನಾನು ಆಮೇಲೆ ಆನ್ಸರ್ ಕೊಡ್ತೀನಿಪ್ಪ. ಈಗ ನಾನು ಹೇಳಿದ ಕೆಲಸ ಮೊದಲು ಮಾಡಿ. ಸರಿ ಅಮ್ಮ, ಹಾಗೆ ಮಾಡ್ತೀನಿ. ಅಕ್ಕ, ಅಲ್ಲಿ ಬಾವ ನೇಣಾಕೊಂಡಿದಾರಂತೆ. ಬೇಕು ಬನ್ನಿ, ಬೇಕು ಬನ್ನಿ ಎಲ್ಲ. ಕಿತ್ಕೋ.